ನನಗೆ ಯೆಲ್ಲೋ ಕಲರ್ ಕೂದಲು ಅಂದ್ರೆ ಇಷ್ಟ. ಅದಕ್ಕೆ ಇವತ್ತು ಬ್ರೌನ್ ಕಲರ್ ಹೇರ್ ಸ್ಟೈಲ್ ಹಾಕಿಸ್ಕೊಂಡ್ ಬಂದಿದ್ದೀನಿ. ನನ್ನ ನೋಡಿ ಇವತ್ತು ಊರು ಜನ ಎಲ್ಲ ಊರ ಅಂತಾರೆ. ನೋಡ್ತೀರಿ ನನ್ನ ಹೇರ್ ಸ್ಟೈಲ್ ಆ ಥರ ಕಾಣ್ತಿದೆ. ಹೇ ಬಾರೇ ಚೆಲ್ವಮ್ಮ ಚೆಲ್ವಮ್ಮ. ಇವೇ ಅವಳಪ್ಪ. ಸೀರೆ ಉಟ್ಟಿರೋದು ನೋಡಿದ್ರ ಒಳಗೆ ಬಿಕಾರಿ ಕಣ್ಣಂಗೆ ಕಾಣ್ತಾಳ. ತಲೆಯಲ್ಲಿ ಜುಟ್ಟು ಹಾಕಿರೋದು ನೋಡಿದ್ರೆ ಹೆಂಗ ಹಾಕೊಂಬಂದವಳು ಇವಳು. ಅವಳ ಬಿಕಾರಿ ಇವಳು. ಮಾಡಿದ್ದು ಒಂದೇ ಒಂದು ತಪ್ಪು ಕೆಲಸ. ಅಯ್ಯಮ್ಮನ್ನ ಚರ್ಚನ ಮುನ್ನ ಲವ್ ಮಾಡಿದ್ದು, ಅದಕ್ಕೆ ಬೀದಿಯಲ್ಲಿ ಥರ ಮಾಡ್ಬಿಟ್ಲಲ್ಲಪ್ಪ ಈಕಿ. ನಾ ಹೆಂಗ ಇರಬೇಕು ಈಕಿ ಜೊತೆಗೆ? ನನಗಂತೂ ಜನಗಳ ಹತ್ರ ನೋಡೋಕೈತಿಲ್ಲ ಬಿಡೋಕೈತಿಲ್ಲ. ಇದೇನಪ್ಪ ಸುಬ್ರಹ್ಮಣ್ಯ ನಾಯ ಬಿಟ್ಟವನೇ ಅಂತಾರೆ. ಅದ್ರ ಏನು ಮಾಡೋದು? ಹಿಂಗ ಇರಬೇಕು. ಅವಳು ನೀನು ನಮ್ಮ ಮಟ್ಟಿ ತಕ್ಕ ಬಂದ್ಬಿಟ್ಟು ಹೋಗ್ತಿದ್ದಿ. ಅವಳು ನೀನು ಒಳ ಉಚ್ಚಮಲಿ ಇದ್ದಂಗಿದ್ದಿ. ಯಾರೀ ಎಲ್ಲೋದೆ ನೀನು? ಇಲ್ಲ ನಿನ್ನ ಆಯ್ತಾರ ನಿನ್ನ ಕಾಲು ಕೆಳಗೆ ಕುಂತೀನಲ್ಲ. ಚೆಲುವೆ ಚೆಲುವೆ ಚೆಲುವಿನ ಚೆಲುವೆ ಚೆಲುವಾದ ಮಗುವಿಗೊಂದು ನಗುವಮ್ಮ. ಓ ಅಕ್ಕಯ್ಯ, ನನ್ನ ನೋಡಿ ಕಂಡಿಡಿಯಕ್ಕೆ ಆಗ್ತಿಲ್ಲ ನಿನಗೆ. ನಾನು ಕಡಕ ಜಲ್ಜವ್ವ ಜಲ್ಜು ಜಲ್ಜು ಜಲ್ಲಜವ್ವ. ಅಯ್ಯಯ್ಯೋ ಇದೇನೆ ಜಲ್ಜವ್ವ, ನೀನೇನೆ ಈ ಥರ ಬಟ್ಟೆ ಹಾಕೊಂಬಂದಿದ್ಯಲ್ಲ. ಇದು ಕೂದಲುನ ನಾನು ಬಟ್ಟೆ ನೋಡಿ ನಿನ್ನೆ ಅನ್ಕಂಡು ಆದ್ರೆ ಕೂದಲು ನೋಡಿ. ಅಯ್ಯೋ ನಮ್ಮ ತಾಯಿ ನಿನ್ಗೆ ಏನೇ ಬಂದಿರೋದು ಇಂಥದ್ದೆಲ್ಲ ಕೂದ್ಲಾಕ ಬಂದಿಯಲ್ಲೇ. ಅಯ್ಯೋ ಉಚ್ಮಲ್ಲಿ ಏಟ್ ಚಂದ ಕಂಟವ್ರಿ ಅಲ್ಲ, ಏಟ್ ಚಂದ ಕಂಟವ್ರಿ. ನಾನು ನೋಡಿ ನಿಂಗೆ ಒಟ್ಟರಿ ಗೊತ್ತೈತಲ್ಲ, ನಂತರ ನೀನು ಇಲ್ಲ ಅಂತೇಳಿ ಹಿಂಗೆ ಇರಬೇಕು. ಪ್ಯಾಷನ್ 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 ಲೇಡಿ, ನನ್ನ ಪ್ಯಾಷನ್ ಲೇಡಿ. ಇದು ಪ್ಯಾಷನಾ? ಅಯ್ಯೋ ಇದ್ರ ಮುಕ್ಕಿಷ್ಟು ಬೆಂಕಿ ಅಕ್ಕ. ಇದೇನೇ ಚೆಲುವೆ? ನೀನೇ ಏಟು ವಾಸಿಯಲ್ಲೇ, ನಿನ್ಗಿಂತಲೂ ಅದ್ಗೆಟ್ಟಂಗ ಅವಳೆಲ್ಲ ಇವಳು. ಏನೇ ನೀನು ಮಾತಿನ ಅರ್ಥ? ನಾನು ಚೆನ್ನಾಗಿಲ್ವಯ್ಯ, ನಾನು ಚೆನ್ನಾಗಿಲ್ವಲ್ಲ. ನಿನ್ನ ಕೈಯಾಗ ಕಣ್ಣಾಕ ಖಾರದ ಪುಡಿ ಉಪ್ಬಿಡ್ತೀನಿ ನೋಡು. ಅಂದ್ಗಿಂದಿ ಅದು ನಂಗೆ ಚಂದ ಇರೋದು. ಅವಳು ಚೆನ್ನಾಗಳಂತೆ ಅವಳು ನೋಡ ಅವಳು ಕೂದಲ ಅದು. ಅಯ್ಯೋ ಅಯ್ಯೋ ಯಾವ್ದು ನಾಯಿ ಅಂದ್ಬಿಟ್ಟು, ಯಾವ್ದಾರು ನಾಯಿ ನನ್ನ ಕೂದಲು ಕಿತ್ಕೋಗಿ ಅಂದ್ಬಿಟ್ಟು ಟ್ರಿಪ್ಟರ್ಸ್ಕೊಂಡ್ಬಿಟ್ಟದಕ್ಕಿನ ಹಂಗೆ ಅವಳೆ. ಅವಳನ್ನ ಚೆಲುವೆ ನಿನ್ನಷ್ಟು ಇಲ್ವಲ್ಲೇ ಅವಳು ಅಂತೆ. ನಾನು ಚೆನ್ನಾಗಿಲ್ಲೇನಾ? ಅದು ಹಂಗಲ್ಲ ಚೆಲುವಮ್ಮ, ನಾನು ಹೇಳಿದ್ದು ಹಂಗಲ್ಲ. ಅದು ನಿಂತರನೂ ಇಲ್ಲ, ನಿಂತರ ಕಾಲ್ವಾಗಿಲ್ಲ ಅಂದಿದ್ದು. ನಿಂತರಿಲ್ಲ ಅಂತಲ್ಲ. ನೀನು ನೋಡೋಕೆ ಭಾಳ ಚಂದಿದ್ದಿ ನೋಡ. ನಾನು ಚೆಲುವೆ ಚೆಲುವೆ ಚೆಲುವೇನ ನಗುವೆ ನೀನು ನನ್ನ ನಗುವಮ್ಮ. ಚೆಲುವಮ್ಮ ಚೆಲುವಮ್ಮ ನೀನು ಚೆಲುವಮ್ಮ ಮಾರೋ ಚೆಲುವಮ್ಮ. ಈ ಸುಬ್ರಹ್ಮಣ್ಯ ನೆಂತಿ ನೀನಮ್ಮ. ಇವಾಗ ಕೊಡ್ತೀರ ಸಂಕಟವೇ ಸಾಕೈತಿಲ್ಲ ಚೆಲುವಮ್ಮ. ಇನ್ನು ಸಂಕಟ ಕೊಡಬೇಡವೇ ಕೊಡಬೇಡ. ಹಂಗೆ ಬಾ ದಾರಿಗ. ಏನಾರು ಪರಗಿರಿ ನಮ್ಮನ್ನ ಇಟ್ಕಿರಕ್ಕಿಲ್ಲ ನೋಡು. ಏನಾರು ಅಂದ್ಗಿಂದಿ ಅಂದ್ರೆ ಚಪ್. ಏ ಜೂಲ್ನಾಯಿ ಹೋಗು, ನಮ್ಮ ಮಟ್ಟಿ ತಕ್ಕ ಬಂದೆ ಎದಕ್ಕೆ ಹೋಗ್ತೀಯ? ನಿನ್ನ ಜುಟ್ಟು ನಿನ್ನ ಮಾರಿಯೋ ನಿನ್ನ ಮುಸುಡಿಗೆ ಅಷ್ಟ ಅಲ್ಲಿ ನೋಡು. ಅಲ್ಲಿ ಕಿರಿಯದ ಈ ಥರ ಜುಟ್ಟು ಇಟ್ಕೊಂಡು ಏನು ಅಲ್ಲಿ ಕಿರಿತೀಯ? ಹೋಗ ಅಲ್ಲಿ ಬೀರಿ ಎಲ್ಲಿ ಸುಬಿ ಅಲ್ಲಿಗಿಲ್ಲಿ ಮುರಿದು ಬಂದ ಹೋಗ. ನಿನ್ನ ಮುಸುಡಿ ಕಷ್ಟ ಹೋಗ. ನಾನು ನೋಡಿ ಒಟ್ಟರಿತೈತಲ್ಲ ನಿಮ್ಗೆ, ನಮ್ಮನ್ನು ನೋಡಿ ಒಟ್ಟರಿತೈತಲ್ಲ. ಉರ್ಕ ಉರ್ಕ ಉರ್ಕ. ನಾನೇನು ತಲೆ ಕೆಡ್ಸ್ಕೊಳಕ್ಕಿಲ್ಲ. ಉರ್ಕ ನೋಡು ಒಟ್ಟಿರ್ಕೊಳ್ಳೋದ. ನಂತರ ಜಡೆ ಇಲ್ಲಲ್ಲ ಪ್ಯಾಶನಾಗಿ ಬಿಳಿ ಕೂದಲ ಬಿಟ್ಟವಲ್ಲ, ಅದಕ್ಕೆ ಒಟ್ಟಿರ್ಕಂತಿ ನೋಡು. ಒಂದು ಯಾವ ಕಲರು? ಒಂಥರ ಇದ್ರ ಕಲರು ಏನಂತಾರ ಇದಕ್ಕೆ? ಏನು ಕಲರ್ ಇದು? ಪಾಚಿ ಕಲರಾ? ಅಲ್ಲ ಏನೋ ಅಂತಾರೆ ಈ ಕಲರ್ಗೆ. ಅಲ್ಲ ಎಲ್ಲೋ ಮೀಸೋದಾಗ ಯಾವ್ದ್ರಾಗ 150 ರೂಪಾಯಿ 100 ರೂಪಾಯಿ ಸಿಕ್ಕಿತಾನ ತಕ್ಕಂತ ಬಿಚ್ಚಲಕ ನಂಗೆ ಹಾಕೊಂಬಿಟ್ಟಿಯಲ್ಲ. ಹೋಗು ಸುಮ್ಕ. ನಾವು ಕಂಡಿವಿ. ಕ್ಯಾಶ್ ಆನ್ ಡೆಲಿವರಿ ಐತಿ. ರೊಕ್ಕದ ಇದರಲ್ಲಿ ಆನ್ಲೈನಲ್ಲಿ ಡೆಲಿವರಿ ಮಾಡ್ಕೊಂಬಿಟ್ಟಿಯಲ್ಲ. ಕಣ್ಣಿನ ಕಡೆ ಹೋಗು. ಅಷ್ಟೇ ಇಲ್ಲ ಬಡ್ಡಿ ತಗೋ ನಿಮ್ಗಳ ಹತ್ರ. ನಂದೇನು ಮಾತು. ಇಡೀ ಊರಾಗ ತೋರಿಸ್ಕೊಂಬರ್ತೀನಿ. ಇವತ್ತು ಇದು ಶಿವರಾತ್ರಿ ಹಬ್ಬ. ಭೀಮ್ ನಮಸ್ತೆ ಅಂತೀನಿ ನೋಡು. ಶಿವರಾತ್ರಿ ಹಬ್ಬ, ಅದಕ್ಕೆ ಹೇರ್ ಸ್ಟೈಲ್ ಸೂಪರ್. ಗೌಡ್ರೆ ಒಂಚೂರು ಹೊರಕ್ಕೆ ಬರ್ರಿಲಿ ಇವತ್ತು. ಲೋ ಗಂಗಪ್ಪ, ನೀನಿಲ್ಲ ನೀನಿದಕ್ಕೆ ನಮ್ಮೂರಕ್ಕ ನಮ್ಮ ಮಟ್ಟಿ ತಗೊಂಡಿದ್ದಿ. ಏನಾಯ್ತಲ್ಲ? ನಿನ್ನ ಮಗಳು ಮದುವೆ ಮಾಡ್ಲಿಲ್ವೋ? ಏನಾಯ್ತು ಹೇಳಲ್ಲ. ನಾನೇ ಗೌಡ್ರೆ ನಾನೇ. ಅದಕ್ಕೆ ನನ್ನ ಮಗಳನ್ನ ಎತ್ತಕೊಂಬನ್ನೋ ಈ ಸುಂದರ ಎತ್ತಿಕೊಡು. ನನ್ನ ಮಗಳು ಕಾಣ್ತಾನೆ ಇಲ್ಲ ಅಕ್ಕಿಯಾಗ. ಅದಕ್ಕೆ ಅವ್ರ ರೊಟ್ಟಿ ಕುಡಿಕೋಮ ಅಂತ ಬಂದು ನಿಮ್ಮನ್ನು ಕರ್ಕೊಮ್ಮ ಒಂಚೂರು ಅಂತೇಳಿ. ಬರ್ರಿ ಗೌಡ್ರ ಬರ್ರಿ. ಇವತ್ತು ನ್ಯಾಯ ಕೇಳ್ತೀನಿ. ನನ್ನ ಮಗಳು ಎಲ್ಲಿ ಕರ್ಕೊಂಡು ಇಟ್ಕೊಂಡು ಸೂಳೆ ಮಗ ಇವತ್ತು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಬರ್ರಿ. ಓ ಸುಂದ್ರ, ನನ್ನ ಮಗಂಗೆ ತಲೆ ಮ್ಯಾಕ ಹೊಡೆದು ಪೆಟ್ಟು ಮಾಡ್ದೆ ಅಲ್ಲ. ಬಾ ಬೋಡ್ಡಿ ಮಗನ, ನಿನಗೆ ತೋರಿಸ್ತೀನಿ ಬಾ ಇವತ್ತು. ಈ ಗೌಡ ಅಂದ್ರೆ ಏನು ಅಂತೇಳಿ, ಊರಾಗ ಗೌಡ ಅಂದ್ರೆ ಏನು ಅಂತೇಳಿ ತೋರಿಸ್ತೀನಿ ಬಾರಲ್ಲೇ. ನನ್ನ ಮಗನ ಮಾಡಿ ನನ್ನ ಮಗನ ನಿನ್ಗೆ ಇವತ್ತು ಕ್ರಾಚಾಗಿ ಕಳಿಸ್ತೀನಿ ಬಾರಲ್ಲೋ. ಬೊಡ್ಡಿ ಮಗ ಹಿಂಗೆ ಮಾಡೋನೇನ? ಇವತ್ತು ಮಾತ್ರ ಸುಮ್ಮನೆ ಬಿಡೋದು ಬೇಡ. ನಡಿ, ಇವತ್ತು 2ರಾಗ ಒಂದು ತೀರ್ಮಾನ ಆಗ್ಬೇಕು. ಇವತ್ತು ಅವನನ್ನು ಹುಟ್ಲಿಲ್ಲ ಅನ್ಸ್ಬಿಡೋಣ. ನಡಿ. ಅವ್ನ ಮನೆಗೆ ಹೋಗೋದು ಬೇಡ, ಲಕ್ಷ್ಮಿ ಮನೆಗೆ ಹೋಗೋಣ. ನಡಿ. ಲಕ್ಷ್ಮಿನೇ ಅವ್ರಿಗೆ ಕುಮ್ಮತ್ತು ಕೊಟ್ಟು ಕಳ್ಸಿರ್ತಾಳ. ಅವ್ರ ಮನೆಗೆ ಹೋಗಿ ಲಕ್ಷ್ಮಿ ಹತ್ರ ಜಗಳ ಮಾಡುವ. ನಡಿ. ಲಕ್ಷ್ಮಿನ ಇವತ್ತು ಕಡ್ದ ಬರೋ ಮಾಡಿ. ಯಾರು ಲಕ್ಷ್ಮಿ? ನಾನು ಇದುವರೆಗೂ ಹಾಕಿ ನೋಡ ಇಲ್ಲ ಕಣ. ಲಕ್ಷ್ಮಿನೇ ಎಲ್ಲ ಅವಳು. ಲಕ್ಷ್ಮಿ ಯಾರು ಅಂತ ಗೊತ್ತಿಲ್ವೇ? ನಮ್ಮೂರಾಗ ಅದು ಲಕ್ಷ್ಮಿ ಯಾರು ಅಂತ ಗೊತ್ತಿಲ್ವೇ? ನಮ್ಮ ಮಾವಂಗೂ ಗೊತ್ತಿಲ್ವೇ? ಕೇಳ್ರಿ, ನಮ್ಮ ಮಾವಂಗ ಭಾಳ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಕುತಂತ್ರಿ ಕೆಲಸ ಮಾಡಕ್ಕೆ ಹೋದಾಗೆಲ್ಲ ಅದ್ಗೆಡ್ಸಿ ಸರಿಯಾಗಿ ಬಡ್ದಿರೋದು ನಮ್ಮ ಲಕ್ಷ್ಮಿ ಅಕ್ಕನೇ ಅಲ್ಲ. ಅದಕ್ಕೆ ಗೊತ್ತಿರುತ್ತೆ. ಊರಾಗೆಲ್ಲ ಲಕ್ಷ್ಮಿ ಅಂದ್ರೆ ಫೇಮಸ್ ಇದ್ದಾಳ. ಗೊತ್ತಿಲ್ಲೇನಾ? ನೀನು ನಾ ಅಟ್ಟಿಯಾಗಿ ಇಟ್ಕೊಂಡಿರೋದು ಅವಳು ನೊಗ್ಲಂತಲ್ಲ. ನಮ್ಮನ್ನು ತೆಗ್ಲೆ ಅವಳು ನೊಗ್ಲುವಂಥದ್ದು ಏನೈತಿ? ನಿಂಗೆ ಬಟ್ಟಿಗೆ ನನ್ನ ತಿಂತಿ ಸಗಣಿ ತಿಂತಿ ಹೋಗೊಳಕ್ಕ. ಆತ ಹಂಗೆ ಮಗಳಿರು ಮಾಡ್ಕೊಂತೀವಿ ಬಿಡು ಅಂದ್ಬಿಟ್ಟು ನಾವು ಸುಮ್ಕಿದ್ರೆ ಏನು ತಿಕ್ಕ ಮ್ಯಾಕ್ ಕೊಯ್ತೈತಿ ಅಮ್ಮನಿಗೆ. ಕುಯ್ದು ಬಿಡ್ತೀನಿ ನೋಡು. ಕುಯ್ ಬರ್ತಾವು. ಅಟ್ಟಿ ಒಳಕ ಮುಚ್ಕೊಂಡು ಕುತ್ಕೊಬೇಕು. ಹಂಗೆ ಮಾಡ್ಬಿಡ್ತೀನಿ. ಮುಚ್ಕೊಂಡು ಹೋಗ್ತಿರ್ಬೇಕು ಒಳಕ. ಕುಯ್ದು ಬಿಡ್ತಿ ಕಡೆ ಕುಯ್ದು ಬಿಡ್ತಿ. ಕುಯ್ಸ್ಕೊಂಡು ಹೋಗಿ ಕೆತ್ತಲು ಮಾಡಿ ನಿನ್ಗೆ ಕುಯ್ದು ಕಸ್ಬಿಡ್ತೀನಿ ನೋಡು. ಭಾಳ ನಾಟಕಿಟ್ಕ ಮಾಡಿ ಅಂದ್ರೆ ಮನೆಯಾಗ ಕೆಲಸ ಮಾಡೋದನ್ನ ಬಿಟ್ಬಿಡು. ನಿನ್ಗಾರು ಬುದ್ಧಿ ಬೇಡವಯ್ಯ ಅಂತ ಮನೆ ಆಡ್ರ ಜೊತೆಗೆ ಸರಿಯಲ್ಲ. ನಾನು ಮಾವ ಅಂದ್ರೆ ಮರ್ಯಾದೆ ಕೊಡ್ತೀನಿ, ಬೇಡ ಅಂತ ಅನ್ನಕ್ಕಿಲ್ಲ. ನೀನು ಏನು ಅಟ್ವಾಗಿದ್ರೆ ಕೊಡ್ತಿದ್ದೆ. ಲಕ್ಷ್ಮಿಗೂ ಮನೆ ಹಾಕೋಮ ಬಿಡುಮ ಅಂತೇಳಿ ಮಾತಾಡ್ತಿದ್ದಿ. ನಾಚಿಕೆ ಹಾಕಿಲ್ಲ ನಿನ್ಗೆ? ಹೋಗು ನಿನ್ಗೆ ಯಾವನ ಗೊತ್ತಿಲ್ಲ. ನೀನು ನಿನ್ನ ಜೊತೆಕ ಅವನಿಗೂ ಸೇರಿ ಒತ್ತು ಕಳಿಸ್ತಾಳ. ಹೋಗು.
ನಿಮ್ಮ ಅವ್ವನ್ಗೆ ಫಸ್ಟ್ ಫೋನ್ ಹಚ್ಚಿ ನಿಮ್ಮ ಅವ್ವನ ತಕ್ಕ ಕಳಿಸ್ಬೇಕಿಲ್ಲ ಅಂದರೆ ನೀನು ಉದ್ದಾರ ಆಗಕ್ಕಿಲ್ಲ ಕಣ್ಣಮ್ಮಿ. ಆಗಕ್ಕಿಲ್ಲ ಚಿನ್ನಮ್ಮ. ಮನೆಯಾಕ ಬಂದು ನನ್ನ ಮನೆನ ಮಾಡ್ಬಿಟ್ಟು ಇರಪರ ಚಿನ್ನ ಎಲ್ಲ ಅಡ ಇಟ್ಟಂಗೆ ಮಾಡ್ಬಿಟ್ಟೆ. ನೀನು ಜೋಮ್ಸುವೆ ಹಂಗು. ನಿಮ್ಮ ಅವ್ವನ್ನ ಅದಕ್ಕೆ ಹೊರಕ್ಕೆ ಹೋದಾಗಲೇ ನಾವು ಉದ್ದಾರ ಆಗಿದ್ದು, ನಾನು ಮದುವೆ ಆಗಿ ಉದ್ದಾರ ಆಗಿದ್ದು. ಇವಾಗ ನೀನು ಬಂದು ನಮ್ಮ ಮನೇಲಿ ಇರೋದೆಲ್ಲ ಹೋಯ್ತೈತಿ ಒಂದೊಂದಾಗಿ. ನನ್ನ ಮಗನ ತಲೆಗೆ ಪೆಟ್ಟು ಬೀಳ್ತು, ಎಲ್ಲ ಆಯಿತು ನೋಡ್ದ ಏಟಿದಿ. ಮನೆ ದುಡ್ಡು ತಿನ್ನೋದು ಖರ್ಚು ಕಮ್ಮಿ ಮಾಡ್ರಿ, ಎಲ್ಲ ಉದ್ದಾರ ಆಗ್ತವೆ. ಮನೆ ದುಡ್ಡು ತಿಂದ್ರೆ ಹಿಂಗೆ ಆಗೋದು. ಈಗ ಹೇಳ್ತಾನೆ ಯಾರೋ ಬಂದಿದ್ದೀರಲ್ಲ ಆ ಯಪ್ಪನ ಜೊತೆ ಲಕ್ಷ್ಮಿ ಯಾಕೋ ನಾನು ಮನೆಗೆ ಹತ್ರ ಹೋಯ್ತಿರಿ ಅಂದ್ರೆ ಅವಳು ಬೂಟ ಕಾಲೆಲ್ಲ ಒತ್ತು ಕಳಿಸ್ತಾಳ. ಒದಿಸ್ಕೊಳಂಗಿತ್ತಂದ್ರೆ ಓರಿ ಅವಳ ಕೈಲಿ ಹೊಡ್ಸ್ಕೋಬೇಕಂದ್ರೆ ಏನು ಜನಗಳು ಏನು ಯವ್ವ. ಅದಕ್ಕೆ ಮತ್ತೆ ನಮ್ಮ ಅಪ್ಪ ನಮ್ಮವ್ವ ಯಾವಾಗಲೂ ಹೇಳ್ತಿದ್ದು ನಮ್ಮ ಅಣ್ಣ ಸರಿ ಇಲ್ಲ, ಕೆಟ್ಟಡ್ಕ ಅಂತೇಳಿ. ಈವ ಇಟ್ಟು ಕೆಟ್ಟಡ್ಕವನಂತ ನಂಗೆ ಗೊತ್ತಾಯ್ದಿಲ್ಲ ಬಿಡ. ಬುಡಿಗೌಡ್ರೆ ಇಂಥವೆಲ್ಲ ಜುಜ್ಬಿಯೋಕೆಲ್ಲ ಯಾರು ತಲೆ ಕೆಡ್ಸ್ಕೊಂತಾರೆ ನಡೀರಿ. ಲಕ್ಷ್ಮಿ ಮನೆ ಯಾವುದು ತೋರ್ಸೋ ನಡೀರಿ. ಇವತ್ತು ಎರಡರಾಗ ಒಂದು ಆವ ಕತ್ತಿ ತಗೊಂಬತ್ತೀನಿ, ಚುಚ್ಚಾಬಿಡ್ತೀನಿ ಇವತ್ತು ಅವಳಿಗೆ. ಯಾವ ಮಾಡಾದ್ರೂ ಬಿಡೋಕ್ಕಿಲ್ಲ. ನನ್ನ ಮಗಳು ಬರ್ಬೇಕಷ್ಟೇ. ಬಾರಲ್ಲ ನಡಿಯಲ್ಲ ಹೋಮ. ಚೂರಿ ಎತ್ಕೊಂಡಿದ್ದೆ ತಾನೆ, ಒಂದು ಕತ್ತಿ ಎತ್ಕೊಂಬಿಡು ಜೋರಾಗಿರೋದು, ಚುಚ್ಚಾಬಿಡುವಂತ ಹೋದ್ರೈತಲ್ಲ ನಡಿ. ಲಕ್ಷ್ಮಿ ನಿನ್ನ ಗುಳ್ಗಾಲ ಇಲ್ಲ ಕಣ ಇವತ್ತು. ನೀನು ತಿಥಿ ಮಾಡ್ಬಿಡ್ತೀನಿ ಇವತ್ತು. ನೋಡ್ತೀರಾ ನಿನ್ಗೆ ಎಷ್ಟು ತಿಥಿ ಮಾಡ್ತೀನಿ ಅಂತೇಳಿ ಅನ್ಬೋಸ್ಬೇಕು ನೀನು. ಯವ್ವ ನನಗೆ ಈಟೊಂದು ಹಿಂಸೆ ಕೊಡ್ತಿರೋದು ಈಟೊಂದು ಅಂತೇಳಿ ನೀನೇ ಅನ್ಬೋಸ್ಬೇಕು. ಬಾ ನಿನ್ಗೆ ಐತಿ ಅಮ್ಮಣಿ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಆಯಾಗಿರುವೆ ರಾಘವೇಂದ್ರ. ಈಕಿನಿಯಾ ಲಕ್ಷ್ಮಿ ಅಂದ್ರೆ ಈಕಿನಿಯಾ ಇವತ್ತು ಬಿಡಕ್ಕಿಲ್ಲ. ಈಕಿನ ಚುಚ್ಚಾಬಿಡ್ತೀನಿ. ಚಾಕುಲ ಚೂರಿಲ್ಲ ಚುಚ್ಚದು. ನಾನೇನೇ ಅಂತ ಕೆಲಸ ಮಾಡಿನ ಅಯ್ಯೋ ಮೀಟ್ರ್ ಕೊಡ್ತಾನೆ, ನಾನೇನು ಮಾಡಿಲ್ಲ. ಅತ್ತೆ ಬರ್ರಿ ಬರಕ, ಇವನು ಚೂರಿ ತಗೊಂಡು ಬಂದಾನೆ ಯಾವನು. ಅಯ್ಯೋ ಯಾವನಪ್ಪ ಇವನು. ಅತ್ತೆ ಚುಟ್ತಾರಂತೆ, ಬರ್ರಿ ಅತ್ತೆ, ನಂಗೆ ಭಯ ಐತೈತೆ, ಬನ್ನಿ ಅತ್ತೆ. ಅತ್ತೆ ಬನ್ನಿ ಅತ್ತೆ. ನೋಡ್ತೀರ ನಿನ್ನ ಇವತ್ತು ಯಾವನಲ್ಲ ನೀನು. ಎದಕ್ಕ ಚೂರಿ ಹಿಡ್ಕೊಂಬಂದಿ ಚಾಕುನ ಅಷ್ಟು ಮಟ್ಕ. ಯಾವ ನೀನು ಒದ್ದಿನಿ ಅಂದ್ರೆ ನೋಡು ಮಗನ ಹೊಟ್ಟೆ ಒಳಗಿರೋದೆಲ್ಲ ಕಳ್ಸಿ ಹೊರಕ್ ಬಂದ್ಬಿಡ್ಬೇಕು, ಕಳ್ ಸಮೇತ ಕಿತ್ಕೊಂಡ್ಬರ್ಬೇಕು. ಯಾವ ನೀನಂತ ಕೇಳಿದ್ದು ಏನು? ಮನೆ ಹತ್ರ ಬಂದು ಚಾಕಿ ತೋರ್ಸಿದ ತಕ್ಷಣ ಎದ್ರಕೊಂಡ್ಬಿಡ್ತೇನ? ಈ ಲೌಡಿ ಮಗನ ಬಂದವನ ಗೌಡ ಲೌಡ. ಯಾಕಲ ಕರ್ಕೊಂಡ್ ಬಂದಿದ್ದಿ ಲೌಡ? ನಾನು ಗೊತ್ತಿಲ್ವಾ ಇವತ್ತು ನಿನ್ನ ಕೊಲೆ ಮಾಡಕ್ ಬಂದಿಲ್ಲ. ಯಮ ಧರ್ಮ ಇವತ್ತು ನಾನು ಗಂಗಪ್ಪ ಯಮ ಧರ್ಮ. ನಾನಿವತ್ತಿನ ಸುಮ್ಮನೆ ಬಿಡಕ್ಕಿಲ್ಲ. ನನ್ನ ಮಗಳನ್ನ ಎಲ್ಲಿ ಕರ್ಕೊಂಬಂದಿಟ್ಟಿ ಎಲ್ಲ ಅಂತ ಕೇಳಿದ್ದು. ಇಲ್ಲ ಅಂದ್ರೆ ನೋಡು ಚುಚ್ಚಾಬಿಡ್ತೀನಿ. ಹೆಂಗ್ ಚುತ್ತೀನಂದ್ರ ಹೊಟ್ಟೆ ಬಗದ್ ಬಂದ್ಬಿಡ್ಬೇಕು, ಹಂಗ ಚುಟ್ಟಿದ್ ನೋಡ. ಏನ ಚುಟ್ಟಿ? ಬಾರ ಮಗನ ಚುಚ್ಚ ಬಾರ. ಯಾವ ಮಗಳು ಯಾರು ಏನು ಎತ್ತ ನಿನ್ನಿದ ಮೊದಲಕ್ಕಿತ ನೋಡ್ತಿರೋದು ನೀನು ಮುಸುಡಿಯ ಯಾವನ್ಲ ನೀನು. ನನಗ ನಮ್ಮ ಮನೇಲಿ 108 ಕೆಲಸ ಬಂದ್ಬಿಟ್ಟು ನಾನು ಹೊರಕ ಬರಕ್ಕಿಲ್ಲ ಬಾಳ. ನೀನ್ ಯಾವನ ಬಗಳು ಫಸ್ಟ್. ಅಯ್ಯೋ ಇದೇನಪ್ಪ ಇವಮ್ಮ ಗಂಡು ಬೀರಿ ಈಟ್ ಮಾಡ್ಕಿದ್ದಾಳ. ನಾನೇನೋ ಯೋಚನೆ ಮಾಡಕತ್ತೀನಿ ಚುಚ್ಚ ಬಾರಲ್ಲ ಅಂತೇಳ. ಯವ್ವ ಇವಳೇನವ ಗಂಡಿಗಿತ್ತಿ ಹೇಳ್ದಂಗೆ ಇರ್ತಾಳ. ಈ ಅಮ್ಮಂತ ಒಂಚೂರು ಹುಷಾರಾಗಿ ಇರಬೇಕು. ನಾನೊಂದು ಕುರಿ ಕುಯ್ಯಕ ಇನ್ನು ಮುಂದೆ ನೋಡ್ತೀನಿ. ಕುರಿ ಕುಯ್ತಿದ್ರೆ ನಾನು ಕುರಿ ಕುಯ್ತಾರ ಅಂದ್ಬಿಟ್ಟು ದೂರ ಕೂತ್ಕೊಂಡು ಅಳೋ ನಾನು ಏಮು ಚುಚ್ಚಲ. ಏನೋ ಚೋರಿ ಇಟ್ಕೊಂಬಂದ್ರೆ ಎದ್ರುಕಂತಾಳಂದ್ರೆ ನಾನೇ ಎದುರ್ಸಕತ್ತಾಳಲ್ಲಪ್ಪ ಇವಳು. ಇವ್ರು ಈ ಕಡೆ ನೋಡ್ತೀಯ ಯಾವನ ಚುಚ್ಚಕ್ ಬಂದಿರೋನು. ಹೇಳ್ತೀಯ ಬಿಡ್ತೀಯ ಇಲ್ಲ ನಿನ್ಗ ಚುಚ್ಚ ಕಳಿಸ್ಬಿಡ್ಲ ಹೇಳು. ನಮ್ಗ ಆಗ್ಲೇ ಚಾತುರ್ಯತೆರು ನಾವು. ಚಾತುರ್ಯತೆ ನಮ್ಗೆ ಜಾಸ್ತಿ ಐತಿ. ಹೆಂಗ್ ಕಿತ್ಕೊಂಡ್ರೆ ಹೆಂಗ್ ಕೇಳ್ಬೋದಂತೇಳಿ. ಬಾಯಿಲಿ ಈಗ ನಾನ್ ಚುಚ್ಕಿಚ್ಚ ಕೇಸದೇ ಇಲ್ಲ. ಕುರಿ ಕುಯ್ದವ್ರಗ ಇನ್ನ ನಿನ್ ಕುಯ್ಯೋದೇನು ಕಷ್ಟ ಅಲ್ಲ. ಕುಯ್ಲ ನಿನ್ನ. ಅಯ್ಯೋ ಇದೇನಪ್ಪ ನಮ್ಮತ್ತೆ ಈಟ್ ಮಾಡಿ ಕಿಡ್ಕೊಂಡ್ಬಿಟ್ಟವಳು ಚೂರಿಯ ಚುಚ್ಚಾಬಿಡ್ತಾಳೆ. ಹೆಂಗಪ್ಪ ಹಿಂಗ ಬಿಡತ್ತೆ ಆಮೇಲೆ ಚುಚ್ಕಿಚ್ಬಿಟ್ಟು ನಮ್ಮ ಏನಾರು ಮನ್ಗಿನದು ಬಿಡತ್ತೆ. ನೀನೇನತ್ತೆ ಹಿಂಗಾಡ್ತಿ? ಅಯ್ಯೋ ನಿಂಗೇನತ್ತೆ ಬಂದಿರೋದು? ಅವ ಏನೋ ಚುಚ್ಚಕ ಹಿಡ್ಕೊಂಡಿದ್ರೆ ನೀ ಚುಚ್ಚಕ ಹೊಂಟ್ಬಿಟ್ಟಿಯಲ್ಲ. ಚುಚ್ಕಿಚ್ಬಿಟ್ಟ ಮೇಲೆ ನಮ್ಮ ಏನಾರು ಮನ್ಗಿನ್ ಬಿಡೋದು ಬಿಡತ್ತೆ. ಮುಚ್ಕೊಂಡು ನಿಂತ್ಕೊಂಡು ಅವಳು ಇವಯ್ಯಂತ ಇವತ್ತು ಎಣನ ತೋರ್ಸುತ್ತದ ಬಗದ್ ಬಿಡೋದು ಇವತ್ತು. ಹೊಟ್ಟೆ ಬಗದೀನಿ ಅಂದ್ರೆ ಕಳ್ಳು ಪಳ್ಳೆಲ್ಲ ಹೊರಕ್ ಬಂದ್ಬಿಡ್ಬೇಕು. ನರಸಿಂಹಸ್ವಾಮಿ ಕಳ್ಳು ಬಗಿತಾನ ಗೊತ್ತೇನ? ಹೊಟ್ಟೆ ಬಗದ ತಕ್ಷಣ ಕಳ್ಳು ಪಳ್ಳೆಲ್ಲ ಮಾಲೆ ಮಾಡ್ಕೊಂತಾರಲ್ಲ ಹಂಗ. ಇವತ್ತು ಶಿವರಾತ್ರಿ ಮಹಾಶಿವರಾತ್ರಿ ದಿನ ಇವನ್ ಕಳ್ಳು ಬಗಿತೀನಿ ನಾನು ಇವಯ್ಯಂದು. ಇವತ್ತು ಕಳ್ಳು ಬಗೆದ ಗಾದಿಗನೂರಿನಲ್ಲಿ ಲಕ್ಷ್ಮಿ ಎನ್ನುವವಳು ಯಾರದಪ್ಪ ನಿನ್ನ ಹೆಸರೇನೆಯ ಮಗಳು? ಗಂಗಪ್ಪ ಎನ್ನುವವರ ಹೊಟ್ಟೆಯನ್ನು ಬಗೆದು ಕಳ್ಳನ್ನು ಕೊರಳ ಮಾಲೆ ಹಾಕಿಕೊಂಡ ಲಕ್ಷ್ಮಕ್ಕ ಊರಿನ ಹೆಡ್ಲೈನ್ಸ್ ಅಲ್ಲಿ ಬರುತ್ತೆ. ನೋಡ್ತೀಯಾ ಬೊಡ್ಡಿ ಮಗನ. ನನ್ನ ಹತ್ರನ ಈ ಕಂಚಲಿ ಎಲ್ಲ ಮಾಡ್ತೀಯೇನ? ನಾನೆಲ್ಲೋ ವಯೋ ಚುಟ್ಟನ್ನ ಮತ್ತೆ ಇವತ್ತು ಹೋಗ್ಬಿಡ್ತಾಳೆ. ಆನಂದ ಭಸ್ಮ ತರಿಸ್ಬಿಡಮ್ಮ ಖುಷಿಯಾಗಿದ್ದು ಬಿಡಮ್ಮ ಅನ್ಕೊಂಡು ನಮ್ಮತ್ತೆ ಚಾಕು ಇಟ್ಕೊಂಡಾಳೆ. ಅವಯ್ಯನ ಕತೆ ಇವತ್ತು ಅದೋಗತ್ತೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.